3,250 ರೂಪಾಯಿಗಳನ್ನ ಫ್ಯಾಕ್ಟರಿ ಅವರು ಕೊಡಬೇಕು, 50 ರೂಪಾಯಿ ಸರ್ಕಾರ ಸೇರಿಸಿ ರೈತರಿಗೆ 3,300 ರೂಪಾಯಿ ಕೊಡುತ್ತೆ ಅನ್ನುವ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ದಾರೆ. ಆದರೆ ಕಾರ್ಖಾನೆ ಮಾಲೀಕರು ಇದಕ್ಕೆ ಒಪ್ಪಿಲ್ಲ. 3,200 ಮಾತ್ರ ಕೊಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಯೋಗೇಶ್ ಪಾಟೀಲ್ ಹೇಳ್ತಾ ಇದ್ದಾರೆ, ಹೆಚ್ಚುವರಿ 100 ರೂಪಾಯಿನ ಸರ್ಕಾರನೇ ಕೊಡಲಿ, 50 ರೂಪಾಯಿ ನಾವು ಕೊಡೋದಿಲ್ಲ ಅಂತಿದ್ದಾರೆ. ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಲ್ಗಾಂ ಸಲುವಾಗಿ ಘೋಷಣೆ ಮಾಡಿದ್ದೀವಿ ರೀ. ಖರೆ ಅದ್ರಾಗೆ ನಮ್ಮ CM ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ PPA ಸೈನ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿಲ್ಲ ಅದನ್ನು ಕಡಿಮೆ ಆಗಬೇಕು. ಅದಾದರೆ 3,250 ಕೊಡಕ್ಕೆ ರೆಡಿನಾ ಸರ್? ಎಸ್, 3,250 ಇರೋ ಮಾಹಿತಿ ಏನಂದ್ರೆ 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು, 50 ರೂಪಾಯಿ ಸರ್ಕಾರ ಅಂತ ಇರೋದು. ನಾವು ಬೆಲ್ಗಾಂ ಫ್ಯಾಕ್ಟ್ರಿ ನಾವು ಎಲ್ಲರೂ 3,200 ರೂಪಾಯಿ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ ರೀ. ಬ್ಯಾಲೆನ್ಸ್ ಮನಿ ನಾವು CM ಸಾಹೇಬ್ ರಿಕ್ವೆಸ್ಟ್ ಮಾಡಿದೀವಿ ರೀ, ನೀವು ಸರ್ಕಾರ ವತಿಯಿಂದ ರೈತರಿಗೆ ಹೆಲ್ಪ್ ಮಾಡ್ರಿ ಅಂತ ಸಾಹೇಬ್ರಿಗೆ ಹೇಳ್ತೀವಿ. ಎಸ್, ಸರ್ ನಾವು ರಿಕ್ವೆಸ್ಟ್ ಮಾಡಿದಾಗ ನಾವು ಸಾಹೇಬ್ರಿಗೆ ಹೇಳಿದ್ದೀವಿ ರೀ, ನಾವು ಎಲ್ಲ ಫ್ಯಾಕ್ಟ್ರಿಯವರು ಭಾಳತ್ತು ಲಾಸ್ದಾಗಲ್ಲಿದ್ದೀವಿ. ಅದಕ್ಕೆ 3,200 ರೂಪಾಯಿ ಕೊಡೋದು ಭಾಳ ಕಷ್ಟ ಇದೆ. ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರಿಸ್ಪೆಕ್ಟ್ ಕೊಡೋ ಸಲುವಾಗಿ ಅದು 3,200 ರೂಪಾಯಿ ನಾವು ಎಸ್ ಅಂದಿದ್ವಿ ರೀ. ಬ್ಯಾಲೆನ್ಸ್ ಮನಿ ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ನೀವು ಸರ್ಕಾರ ವತಿಯಿಂದ ರೈತರಿಗೆ ಕೊಡಿ ಅಂತ ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ದೀವಿ. 3,200 ಅಷ್ಟೇ, 50 ರೂಪಾಯಿ ಹೆಚ್ಚಿಗೆ ಕೊಡಲ್ಲ. ದಟ್ ಈಸ್ ನಾಟ್ ಪಾಸಿಬಲ್. ಈಗ ನಮ್ಮ ಬೆಲ್ಗಾಂ ರಿಕವರಿ ಅವರೇಜ್ 11.25 ಇದೆ. ಆಲ್ಮೋಸ್ಟ್ ಎಲ್ಲ ಬೆಲ್ಗಾಂ ಫ್ಯಾಕ್ಟ್ರಿ ಅವರು 3,200 ರೂಪಾಯಿ ಕೊಡ್ತಾರೆ. ಅದಕ್ಕೆ ನಮ್ಮ ಕರೆ ಸರ್ಕಾರದಿಂದ ಸಪೋರ್ಟ್ ಬೇಕು, ನಮ್ಮ PP ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಲ್ಗಾಂ ಸಲುವಾಗಿ ಘೋಷಣೆ ಮಾಡಿದ್ದೀವಿ ರೀ. ರೈತರ ಸಂಭ್ರಮ ಪಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಹೋರಾಟ ಮುಂದುವರೆದಿದೆ. 11.25 ರಿಕವರಿಗೆ 3,300 ರೂಪಾಯಿ ಸರ್ಕಾರದ ಘೋಷಣೆ. ವಿಜಯಪುರದಲ್ಲಿ 10 ಇದೆ ರಿಕವರಿ. ಆವರೇಜ್ ರಿಕವರಿ 10 ಬರುತ್ತಂತೆ ವಿಜಯಪುರದಲ್ಲಿ. ವಿಜಯಪುರ ಜಿಲ್ಲೆ ರೈತರಿಗೆ ಅನ್ಯಾಯ ಅಂತ ಅವರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಇವತ್ತು ನಮ್ಮ ರೈತ ಮುಖಂಡರಿಗೆ DC ಅವರು CM ಅವರು ವಿಡಿಯೋ ಕಾನ್ಫರೆನ್ಸಲ್ಲಿ ಕರೆದಿದ್ರು. ನಾವೆಲ್ಲ ಕೂತ್ಕೊಂಡಿದ್ದೀವಿ. ಬೆಳಗಾವಿ ಬಂತು ಚರ್ಚೆಗೆ, ಬಾಗಲಕೋಟೆ ಬಂತು, ಗುಲ್ಬರ್ಗ ಬಂತು, ಹಾವೇರಿ ಬಂತು, ಆದರೆ ಬಿಜಾಪುರ ಬರಲಿಲ್ಲ. ಆವಾಗ ನಾನು ಸನ್ಮಾನ್ಯ ಸಚಿವರು, ನಮ್ಮ ಇಬ್ಬರು ಸಚಿವರು ಅಲ್ಲಿ ಇದ್ದರು ಬಿಜಾಪುರದಿಂದ, ಉಸ್ತುವಾರಿ ಸಚಿವರು, ಸಕ್ಕರೆ ಸಚಿವರು ಒಮ್ಮ ಅಂದಂಗೆ ಆಯಿತು. ಬಿಜಾಪುರ ನಾವು ಸಂಭಾಳಿಸ್ತೀವಿ ಅಂತ ಅನ್ನುವಂಥ ಆಯಿತು. ಅದೇ ಒಂದು ಸಮಾಧಾನ ನಮ್ಗೆ. ಸಂಭಾಳಿಸ್ತೀವಿ ಅಂತಂದ್ರೆ ಏನು ಗೊತ್ತಿಲ್ಲ, ಅವ್ರು ಬಂದು ಹೇಳೋದ ಬಳಕೆ ಗೊತ್ತಾವ. ನಮ್ಮ DC ಮುಖಾಂತರ ಏನು ಬರ್ತದೆ ನಾವು ವೇಟ್ ಮಾಡ್ಲತ್ತೀವಿ. DC ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಏನು ಇನ್ಫಾರ್ಮೇಷನ್ ಬರ್ತದೆ ಅದ್ರ ಮೇಲೆ ನಮ್ಮ ಬಿಜಾಪುರ ರಿಕವರಿ ಏನು ಗೊಂದಲ್ಲ. ಈಗ ನಮಗೇನು ಅನ್ಯಾಯ ಆಗುತ್ತೆ ವಿಜಯಪುರ ಕಣ್ಣು. ಈಗ ರಿಕವರಿ ಅಂದರೆ 10.25ಕ್ಕೆ ಅಷ್ಟು ರಿಕವರಿಗೆ 3,100 ಅಂತ ಫಿಕ್ಸ್ ಮಾಡಿದ್ದಾರೆ ಇವತ್ತು. ಹಾಂ, ಬೆಳಗಾವಿ ಇರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು. 10.25ಕ್ಕೆ 3,100 ಇದು ಫಿಕ್ಸ್. ಆಮೇಲೆ 11.25 ರಿಕವರಿಗೆ 1.1 ರಿಕವರಿ ಹೆಚ್ಚಾದಾಗ ಅದಕ್ಕೆ 3,200 ರೂಪಾಯಿ. ಇದು ಅವ್ರು ಹೇಳಿದ್ದು. ಹಾಂ, ಇಲ್ಲ ಅದಲ್ಲ, ಇದು ರಿಕವರಿ ಆದ್ರೆ 3,200. 3,200 ಆಮೇಲೆ 100 ರೂಪಾಯಿ ಏನಿದಲ್ಲ, 50 ರೂಪಾಯಿ ಸರ್ಕಾರ, 50 ರೂಪಾಯಿ ಕಾರ್ಖಾನೆ ಕೂಡಿ 3,300 ರೂಪಾಯಿ. ಎಷ್ಟಕ್ಕೆ? 11.25 ರಿಕವರಿಗೆ
ಬಿಜಾಪುರಕ್ಕೆ ಏನು ಸಮಸ್ಯೆ ಈಗ? ನಮ್ಮ ಬಿಜಾಪುರ ಕಬ್ಬು ಬೆಳೆಗಾರರಿಗೆ ಏನು ಸಮಸ್ಯೆ ಇದರಿಂದ? ಬಿಜಾಪುರ ಸಮಸ್ಯೆ 10.25 ಇಲ್ಲ ನಮ್ಮದು. 1-2 ಫ್ಯಾಕ್ಟ್ರಿ ಇದೆ. ಯಾವುದು ನಮ್ಮದು ಬಸವೇಶ್ವರ ಮತ್ತು ನಂದಿ ಶುಗರ್ ಫ್ಯಾಕ್ಟ್ರಿ ಮತ್ತು ಹಾವಿನಾಳ ಶುಗರ್ ಫ್ಯಾಕ್ಟ್ರಿ, ಇವೆಲ್ಲ 10 ಮೇಲಿದೆ. ಇವಕ್ಕೆ ಇದು 3200 ಅನ್ವಯ ಆಗ್ಬೋದು. ಆದರೆ ಉಳಿಕಿದ ಕಾರ್ಖಾನೆಗಳಿಗೆ ಅದು ಅನ್ವಯ ಆಗಲ್ಲ. ಈ ಸಮಸ್ಯೆ ಏನಾಗ್ತದೆ? ಇದರಿಂದ ಸಮಸ್ಯೆ ಏನಾಗುತ್ತೆ ಈಗ? ಸರ್ ನಾವೀಗ ರಿಕವರಿ ಆಧಾರ ಮೇಲೆ ಬಂದರೆ ರಿಕವರಿಯಲ್ಲಿ ಸಾಕಷ್ಟು ಮೋಸ ಐತೆ ಹಲವಾರು ಬಾರಿ ನಾವು ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.